ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳಲ್ಲಿ ಹಿಡ್ಲುಮನೆ ಜಲಪಾತವಿದೆ. ಇದು ಸಾಹಸವನ್ನ ಹುಡುಕುವ ಅಥವಾ ಇನ್ನು ಬಹಿರಂಗಪಡಿಸುವ ಪ್ರಕೃತಿಯನ್ನ ಹುಡುಕುವವರನ್ನ ಕರೆಯುವ ಒಂದು ಸುಂದರವಾದ ಜಲಪಾತ ಇದಾಗಿದೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಹಿಡ್ಲುಮನೆ ಜಲಪಾತಕ್ಕೆ ಹೋಗಲು ಕೊಡಚಾದ್ರಿ ಬೆಟ್ಟಗಳ ದಟ್ಟವಾದ ಸಸ್ಯವರ್ಗದ ಮೂಲಕ ಒಂದು ರೋಮಾಂಚಕಾರಿ ಪ್ರಯಾಣವನ್ನ ಕೈಗೊಳ್ಳಬೇಕು. ಹಚ್ಚ ಹಸುರಿನ ಸೆಟ್ಟಿಂಗ್ಗಳ ಈ ವಸ್ತ್ರದ ಮೂಲಕ ಬಾಗಿದ ಮಾರ್ಗವು ಪ್ರದೇಶದ ಜೀವ ವೈವಿಧ್ಯದ ಸಂಪತ್ತನ್ನ ಇಣುಕುತ್ತದೆ. ಎತ್ತರದ ಮಟ್ಟಗಳೊಂದಿಗೆ ಆರೋಹಣವು ತಂಪಾದ ತಾಪಮಾನವನ್ನ ಒದಗಿಸುತ್ತದೆ ಮತ್ತು ಜೋರಾಗಿ ನೀರಿನ ಶಬ್ದಗಳನ್ನ ಒದಗಿಸುತ್ತದೆ. ಇದು ಭವ್ಯವಾದ ಅಂತ್ಯದ ನಿರೀಕ್ಷೆಯನ್ನ ಹೆಚ್ಚಿಸುತ್ತದೆ. ಪಾದಯಾತ್ರೆಗೆ ಹೋಗಲು ಹಲವು ಮಾರ್ಗಗಳಿವೆ. ಪ್ರತಿಯೊಂದು ವಿಭಿನ್ನ ಅನುಭವವನ್ನ ನೀಡುತ್ತದೆ. ಸಂಪೆಕಟ್ಟೆ ಮತ್ತು ನಿಟ್ಟೂರು ಗ್ರಾಮವು ಎರಡು ಸಾಮಾನ್ಯ ಆರಂಭಿಕ ಸ್ಥಳಗಳಾಗಿವೆ. ನೀವು ಸಂಪೆಕಟ್ಟೆಯಿಂದ ಪ್ರಾರಂಭಿಸಿದ್ರೆ ಭತ್ತದ ಗದ್ದೆಗಳು, ದಟ್ಟ ಕಾಡುಗಳನ್ನ ದಾಟಿ, ನದಿಗಳನ್ನ ದಾಟಿ, ಕಡಿದಾದ ಬೆಟ್ಟಗಳನ್ನ ಹತ್ತಿ ಜಲಪಾತವನ್ನ ತಲುಪುತ್ತೀರಿ. ಆದಾಗ್ಯೂ ನಿಟ್ಟೂರು ಗ್ರಾಮದ ಮಾರ್ಗವು ಸುಲಭವಾಗಿದೆ, ಯಾಕೆಂದ್ರೆ ಅದು ಜೀಪ್ ರಸ್ತೆಯನ್ನ ಅನುಸರಿಸುತ್ತದೆ ಮತ್ತು ಅದು ಜಲಪಾತದ ಹತ್ತಿರವಿರುವ ಒಂದೇ ಕುಟೀರದಲ್ಲಿ ಕೊನೆಗೊಳ್ಳುತ್ತದೆ. ಹಿಡ್ಲುಮನೆ ಜಲಪಾತದ ಪ್ರಾಥಮಿಕ ಚಟುವಟಿಕೆಯೆಂದ್ರೆ ಚಾರಣ. ಇದು ಪ್ರಯತ್ನದ ಅಗತ್ಯವಿರುವ ಸಾಹಸವನ್ನ ನೀಡುತ್ತದೆ, ಆದರೆ ಪ್ರತಿಫಲವನ್ನ ನೀಡುತ್ತದೆ. ಚಾರಣಿಗರು ಹೊಳೆಗಳನ್ನ ದಾಟಿ ದಟ್ಟ ಕಾಡುಗಳ ಮೂಲಕ ಅಥವಾ ಕಲ್ಲಿನ ಹಾದಿಗಳಲ್ಲಿ ಪಾದಯಾತ್ರೆಯನ್ನ ಮಾಡುತ್ತಾರೆ. ಕೊಲ್ಲೂರು ನಿಟ್ಟೂರು ಸಮೀಪದಲ್ಲಿ ಹಿಡ್ಲುಮನೆ ಜಲಪಾತ ಹೇಗಾದ್ರೂ ಮಳೆಗಾಲದಲ್ಲಿ ಪ್ರವಾಹವು ಸಾಕಷ್ಟು ಪ್ರಬಲವಾಗಿದೆ ಮತ್ತು ಸ್ನಾನ ಅಥವಾ ಈಜಲು ನೀರಿನಲ್ಲಿ ತೊಡಗಿಸಿಕೊಳ್ಳಲು ಧೈರ್ಯವಿರುವವರು ಜಲಪಾತದ ತಂಪಾದ ನೀರಿನಲ್ಲಿ ಸ್ನಾನ ಮಾಡಬಹುದು. ಜಲಪಾತದ ಮೇಲ್ಭಾಗದಿಂದ ನೋಡುವುದು ನಿಜಕ್ಕೂ ಭವ್ಯವಾದ ದೃಶ್ಯ. ಪಶ್ಚಿಮ ಘಟ್ಟಗಳನ್ನು ಆವರಿಸಿರುವ ಹಸಿರು ಮತ್ತು ಸುತ್ತಮುತ್ತಲಿನ ಸ್ಥಿರತೆ ಈ ಸ್ಥಳದ ಸೌಂದರ್ಯವನ್ನ ಹೆಚ್ಚಿಸುತ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ದೂರದಿಂದ ಕೇಳಬಹುದಾದ ಜಲಪಾತದ ಶಬ್ದದಿಂದ ಕಾಡಿನ ಮೌನ ಮುರಿದು ಹೋಗಿದೆ. ಮಳೆಗಾಲದಲ್ಲಿ ಈ ಜಲಪಾತವನ್ನ ಭೇಟಿ ನೀಡಲು ಇಚ್ಛಿಸುವವರು ಜಲಪಾತದ ಬಗ್ಗೆ ಅರಿವಿರುವ ಸ್ಥಳೀಯರ ಮಾರ್ಗದರ್ಶನದ ಮೂಲಕ ಭೇಟಿ ನೀಡಿ ಉತ್ತಮ ಸ್ಥಳವಾಗಿದೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.